15 ದಿನಗಳ ಎಮರ್ಜೆನ್ಸಿ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ದೇಶವನ್ನುದ್ದೇಶಿಸಿ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಮಾತಾಡಿದ್ರು. ಮಾರ್ಚ್ 16ರಿಂದ ಶಾಲೆಗಳ ಬಂದ್. ಸರ್ಕಾರಿ ಕಚೇರಿಗಳಲ್ಲಿ ವಾರದ 4 ದಿವಸ ಮಾತ್ರ ಕೆಲಸ. ಬ್ಯಾಂಕ್ ಮತ್ತು ಅಗತ್ಯ ಕೆಲಸ ಬಿಟ್ಟು ಎಲ್ಲದಕ್ಕೂ ಕಠಿಣ ನಿಯಮಗಳನ್ನು ಘೋಷಣೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಒಂದೇ ದಿನ 55 ರೂಪಾಯಿ ಪಾಕಿಸ್ತಾನಿ ರೂಪಾಯಿ ಪರ್ ಲೀಟರ್ ಡೀಸೆಲ್ಗೆ ಪೆಟ್ರೋಲ್ಗೆ ಜಾಸ್ತಿ ಮಾಡಿತ್ತು ಪಾಕಿಸ್ತಾನ. 55 ಪಾಕಿಸ್ತಾನಿ ರೂಪೀಸ್. ಈಗ ಕಠಿಣ ನಿಯಮಗಳು. ಮಾರ್ಚ್ 16ರಿಂದ 2 ವಾರ ಪಾಕಿಸ್ತಾನದ ಶಾಲೆಗಳಿಗೆ ರಜೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ರಜೆ. ಸರ್ಕಾರಿ ಇಲಾಖೆಗಳ ಇಂಧನದ ವೆಚ್ಚ, ಪೆಟ್ರೋಲು ಡೀಸೆಲ್ ಖರ್ಚನ್ನು ಅರ್ಧಕ್ಕೆ ಇಳಿಸಬೇಕು ಅಂತ ಹೇಳಿದ್ದಾರೆ. 60% ಗೌರ್ಮೆಂಟ್ ವೆಹಿಕಲ್ಗಳನ್ನು ಯೂಸ್ ಮಾಡಬಾರ್ದು ಅಂತ ಪಾಕಿಸ್ತಾನ ಘೋಷಣೆ ಮಾಡಿದೆ. ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ 50% ನೌಕರರಿಗೆ ವರ್ಕ್ ಫ್ರಮ್ ಹೋಮ್. ಉನ್ನತ ಶಿಕ್ಷಣದ ಶಾಲೆ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಆನ್ಲೈನ್ ಕ್ಲಾಸಸ್. ವಾರದಲ್ಲಿ 4 ದಿನ ಮಾತ್ರ ಕೆಲಸ. ಕ್ಯಾಬಿನೆಟ್ ಮಂತ್ರಿಗಳು ವಿಶೇಷ ಅಧಿಕಾರಿಗಳಿಗೆ 2 ತಿಂಗಳ ಸಂಬಳ ಕೊಡೋದಿಲ್ಲ ಅಂತ ಹೇಳಿದಾರಂತೆ. ಪಾಕಿಸ್ತಾನದ ಸಂಸತ್ ಸದಸ್ಯರ ಸಂಬಳ 20% ಕಡಿತ. ಎಲ್ಲ ಇಲಾಖೆಗಳಲ್ಲಿ 20% ಖರ್ಚು ಕಡಿಮೆ ಮಾಡಬೇಕು. ಮಂತ್ರಿಗಳು ಅಧಿಕಾರಿಗಳು ಫಾರಿನ್ ಟ್ರಿಪ್ಪಿಗೆ ಹೋಗಂಗಿಲ್ಲ. 3 ಲಕ್ಷಕ್ಕೂ ಹೆಚ್ಚಿಗೆ ಸಂಬಳ ಪಡೆಯುವ ಅಧಿಕಾರಿಗಳ 2 ದಿನದ ಸಂಬಳ ಕಟ್. ಸರ್ಕಾರಿ ಅಧಿಕಾರಿಗಳ ಪಾರ್ಟಿಗಳು, ಇಫ್ತಿಯಾರ್ ಕೂಟಗಳು ನಡೆಯೋ ಹಂಗಿಲ್ಲ. ಏಕಾಏಕಿ ಉದ್ಭವಿಸಿರುವ ತೈಲ ಬಿಕ್ಕಟ್ಟಿನಿಂದ ಹೊರಗೆ ಬರೋದಕ್ಕೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಶಹಬಾಜ್ ಶರೀಫ್ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಕಾಣಿಸಿಕೊಂಡು ಘೋಷಣೆ ಮಾಡಿದ್ರು. ಹೇಳಿದ್ರು ಅವರು ಯುದ್ಧದಿಂದ ಸೃಷ್ಟಿಯಾಗಿರುವ ಬಿಕ್ಕಟ್ಟು ಎದುರಿಸಲು ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಕಚ್ಚಾ ತೈಲದ ಬೆಲೆ $60ನಿಂದ $100ಗೆ ಏರಿಕೆಯಾಗಿದೆ. ಫ್ಯಾಕ್ಚುಯಲಿ ಎರರ್ ಅದು. $73 ಇದ್ದದ್ದು $119 ತನಕ ಹೋಗಿತ್ತು, ಈಗ $85ಗೆ ಬಂದಿದೆ. ಸವಾಲಿನ ಪರಿಸ್ಥಿತಿಯಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಲು ಕಠಿಣ ನಿಯಮಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ. ಅತ್ಯಂತ ಭಾರವಾದ ಹೃದಯದಿಂದ ತೈಲ ಬೆಲೆ ಏರಿಕೆಯ ನಿರ್ಧಾರ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಹೊರೆಯಾಗದಂತೆ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಅಂತ ಶಹಬಾಜ್ ಶರೀಫ್ ಅವರು ಘೋಷಣೆ ಮಾಡಿದ್ದಾರೆ. ಅಂಥದ್ರಲ್ಲಿ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಯಿಲ್ ಕನ್ಸಂಪ್ಷನ್ ಮಾಡುವ 3ನೆಯ ದೇಶ ನಮ್ಮದು. ಅಮೇರಿಕಾ ಫಸ್ಟು, ಚೀನಾ ನಂತರ, ಅದಾದ ನಂತರ ಭಾರತನೇ. ನಮಗೆ ಬೇಕಾದ ಆಯಿಲ್ನ 80% ನಾವು ಇಂಪೋರ್ಟೇ ಮಾಡಿಕೊಳ್ಳಬೇಕು. ಒಂದು ದಿನಕ್ಕೆ 60 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ನಮಗೆ ಬೇಕಾಗುತ್ತೆ. $6 ಮಿಲಿಯನ್ ಕಚ್ಚಾ ತೈಲ ನಮಗೆ ಬೇಕಾಗುತ್ತೆ. ವರ್ಷಕ್ಕೆ 219 ಕೋಟಿ ಬ್ಯಾರಲ್ ಬೇಕು. ಒಂದು ಬ್ಯಾರಲ್ನಲ್ಲಿ 159 ಲೀಟರ್ ಕ್ರೂಡ್ ಆಯಿಲ್ ಇರುತ್ತೆ. ಪೆಟ್ರೋಲ್ ಅದರಿಂದ 159 ಲೀಟರ್ ಕ್ರೂಡ್ ಆಯಿಲ್ನಿಂದ 73ರಿಂದ 75 ಲೀಟರ್ ಪೆಟ್ರೋಲ್ ಬರುತ್ತೆ. 40ರಿಂದ 45 ಲೀಟರ್ ಡೀಸೆಲ್ ಬರುತ್ತೆ. 15ರಿಂದ 20 ಲೀಟರ್ ಜೆಟ್ ಫ್ಯೂಯಲ್ ಬರುತ್ತೆ. LPG 5ರಿಂದ 6 ಲೀಟರ್ ಬರುತ್ತೆ. ಒಂದು ಬ್ಯಾರಲ್ ಕಚ್ಚಾ ತೈಲ ಭಾರತಕ್ಕೆ ಬಂದರೆ, ಅಂದರೆ ರಿಫೈನರಿಗೆ ಹೋದರೆ. ಈ ಮಧ್ಯದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ರಷ್ಯಾದಿಂದ ಆಯಿಲ್ ಖರೀದಿ ಮುಂದುವರಿತಾ ಇದೆ. ಫೆಬ್ರವರಿ ತಿಂಗಳಲ್ಲೂ ಕೂಡ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಕೊಟ್ಟಿದ್ದು ರಷ್ಯಾನೇ. ಕೊಟ್ಟಿದ್ದನ್ನು ನಾವು ಖರೀದಿ ಮಾಡಿದ್ದು ರಷ್ಯಾದಿಂದಲೇ. ಈಗ ಅದು ಇನ್ನೂ ಹೆಚ್ಚಾಗಬಹುದು. ಅಂದರೆ ಭಾರತದಲ್ಲಿ ಚರ್ಚೆ ಆಗ್ತಿದೆಯಲ್ಲ, ಅಮೇರಿಕಾ ಹೇಳ್ತಾ ಇದೆ ನಾವು ಭಾರತಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ. ಭಾರತದಲ್ಲಿ ರಾಜಕಾರಣ ಅಮೇರಿಕದ ರಾಜಕಾರಣಿಗಳ ಹೇಳಿಕೆಗಳ ಆಧಾರದ ಮೇಲೆ ನಡೀತಾ ಇದೆ. ಈಗ ಹೇಳಿಕೆಗಳ ಆಧಾರದ ಮೇಲೆ ನಡೀತಾ ಇರೋದು. ರಷ್ಯಾದಿಂದ ಆಯಿಲ್ ಖರೀದಿ ಹೆಚ್ಚಾದರೆ, ಬ್ರೇಕ್ಗಿಂತ ಮುಂಚೆನೂ ಹೇಳಿದೆ, ಹಿಂದಿನ ರೇಟಲ್ಲಿ ಸಿಗೋದಿಲ್ಲ. ಇದು ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆಯೋ ಅದೇ ರೇಟನ್ನು ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆನೂ ಕೊಟ್ಟು ರಷ್ಯಾದಿಂದ ಖರೀದಿ ಮಾಡಬೇಕಾಗಬಹುದು. ಆದ್ದರಿಂದ ಪೆಟ್ರೋಲು ಡೀಸೆಲ್ಲು ವಿಷಯದಲ್ಲಿ ಮಾನಸಿಕವಾಗಿ ಸಿದ್ಧರಾಗೋಣ. ಹೆಚ್ಚಿನ ಬೆಲೆ ಕೊಡಬೇಕಾಗಿ ಬರಬಹುದು. ಇನ್ನು ಯುದ್ಧ 11ನೇ ದಿವಸದ್ದು ಇವತ್ತು ಜೋರಾಗಿತ್ತು. ಇವತ್ತು ನೆನ್ನೆಗೆ ಹೋಲಿಸಿದರೆ ಇರಾನ್ ಕಡೆಯಿಂದ ಕ್ಷಿಪಣಿ ದಾಳಿಗಳು ಜಾಸ್ತಿ ಆಗಿದ್ದಾವೆ. ಇರಾನಿನ ಪ್ರಮುಖ ನೆಲೆಗಳ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಇವತ್ತು ಕೂಡ ಮುಂದುವರಿಯಿತು. ಇರಾನ್ ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ನಡೆಸಿದ್ದಕ್ಕೆ ಕ್ಷಮೆ ಕೋರ್ತು, ನಿಮ್ಮಲ್ಲಿರುವ ಅಮೆರಿಕದ ಸೈನಿಕ ನೆಲೆಗಳನ್ನು ಬಳಸಿಕೊಂಡು ನಮ್ಮ ಮೇಲೆ ದಾಳಿ ಆದರೆ ಮಾತ್ರ ನಾವು ದಾಳಿ ಮಾಡ್ತೀವಿ ಅಂದರು. ಆ ಮಾತಿನ ಪ್ರಕಾರ ಏನು ನಡ್ಕೊಳ್ಳಿಲ್ಲ. ಇರಾನು ಒಂದು ಹೆಡ್ಲೆಸ್ ಕಂಟ್ರಿ ಆದಂಗಾಗಿದೆ. ಅಲ್ಲಿ ಯಾರು ಏನು ಮಾತಾಡ್ತಾರೆ, ಯಾರ ಆದೇಶಗಳ ಪಾಲನೆ ಆಗ್ತವೆ,
ಯಾರ ಆದೇಶಗಳು ಪಾಲನೆಯಾಗ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ IRGC ಹೇಳ್ತು ಕೇವಲ ಇಸ್ರೇಲ್, ಅಮೇರಿಕಾ ಮತ್ತು ಯುರೋಪಿಯನ್ ಯೂನಿಯನ್ಗೆ ಹೋಗುವ ಟ್ಯಾಂಕರ್ಗಳನ್ನು ಮಾತ್ರ ನಿಲ್ಲಿಸ್ತೀವಿ, ಉಳಿದೆಲ್ಲ ಟ್ಯಾಂಕರ್ಗಳು ಹೋಗಬಹುದು ಅಂತ IRGC ಅಧಿಕೃತ ಅಂತ ಹೇಳಲಾಯಿತು. ಒಂದು ಹೇಳಿಕೆ ಬಂತು IRGCಯಿಂದ. ಅದು ಪಾಲನೆಯಾಯಿತಾ? ಅದು ಪಾಲನೆಯಾಗಿದ್ದರೆ ಭಾರತದಲ್ಲಿ ಎಲ್ ಪಿ ಜಿಯ ಕೊರತೆ ಹಿಂಗಾಗ್ತಾ ಇರಲಿಲ್ಲ ಮತ್ತು ಪೆಟ್ರೋಲ್ ಡೀಸೆಲ್ನ ಕೊರತೆ ಆಗಬಹುದು ಅನ್ನುವ ಸನ್ನಿವೇಶ ಬರ್ತಿರಲಿಲ್ಲ. ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಹೇರುವ ಅವಕಾಶನೇ ಇರ್ತಿರಲಿಲ್ಲ. ಹಾರ್ಮುಜ್ ಜಲಸಂಧಿಯನ್ನು ಉಳಿದೆಲ್ಲ ದೇಶಗಳ ಆಯಿಲ್ ಟ್ಯಾಂಕರ್ಗಳಿಗೆ ಓಪನ್ ಮಾಡಿದ್ದರೆ ಹಂಗೆ ಆಗಿಲ್ಲ. ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಇರಾನ್ ಇವತ್ತು ಮುಂದುವರೆಸ್ತು. ಇಲ್ಲಿ ತನಕ 1700 ಬಲಿ ಅಂತ ಹೇಳಲಾಗ್ತಾ ಇದೆ. 1255 ಇರಾನಿನ ಒಳಗೆ ಅಂದಾಜು ಸಂಖ್ಯೆ 1255. ಲೆಬನಾನಿನ ಹೆಜ್ಬುಲ್ಲಾ ಟೆರರ್ ಔಟ್ಫಿಟ್ನ ಮೇಲೆ ಇಸ್ರೇಲ್ ದಾಳಿಯನ್ನು ಮುಂದುವರೆಸ್ತು. ಅಲ್ಲೊಂದು 400 ಜನ ಸತ್ತಿರಬಹುದು ಲೆಬನಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಯಲ್ಲಿ. ಒಂದಷ್ಟು ದೃಶ್ಯಗಳು ಇವತ್ತಿನ ಯುದ್ಧದ್ದು. ಇರಾನಿನ ಬುಷಹರ್ ನೌಕಾನೆಲೆಯ ಮೇಲೆ ಅಮೆರಿಕದ ದಾಳಿ. ಟ್ರಂಪ್ ಇವತ್ತು ಹೇಳಿದ್ದಾರೆ, ಏನು ಉಳಿದೇ ಇಲ್ಲ ಇರಾನ್ನಲ್ಲಿ, ಎಲ್ಲ ಮುಗಿಸೇ ಬಿಟ್ಟಿದ್ದೀವಿ ಅವ್ರ ಕಥೆನ ಅಂತ. ಇರಾನ್ ಕಡೆಯಿಂದ ಪ್ರತಿದಾಳಿ ನಡೀತಾನೇ ಇದೆ. ಇರಾನಿನ ಡ್ರೋನ್ ತಯಾರಕ ಕಾರ್ಖಾನೆಯ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಕೆರ್ಮನ್ ವಾಯುನೆಲೆಯನ್ನು ಗುರಿಯಾಗಿಸಿ ಅಮೆರಿಕದ ದಾಳಿ. ಬಂದರ್ ಅಬ್ಬಾಸ್ ಹತ್ರ ಇರಾನಿನ ನೌಕಾಸೇನೆಯ ಹಡಗಿನ ಮೇಲೆ ಅಮೆರಿಕ ದಾಳಿ ನಡೆಸಿತು. ಇರಾನ್ನಲ್ಲಿ ಸನಂದಜ್ ಪ್ರದೇಶದ ಮೇಲೆ ಇಸ್ರೇಲ್ ಬಾಂಬ್ ದಾಳಿ. ಸನಂದಜ್. ಹಿಜ್ಬುಲ್ಲಾ ಉಗ್ರರ ಕಮಾಂಡ್ ಸೆಂಟರ್ಗಳ ಮೇಲೂ ದಾಳಿಯಾಯಿತು. ಇರಾನ್ನಲ್ಲಿ ಕರಾಜ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ. ಇರಾನಿನ ಮತ್ತೊಂದು ಹಡಗಿನ ಮೇಲೆ ಅಮೆರಿಕದ ದಾಳಿಯಾಗಿದೆ. ಅದನ್ನು ಕಮರ್ಷಿಯಲ್ ಹಡಗು ಅಂತ ಕರೀತಾ ಇದ್ದಾರೆ. ಇವತ್ತಿನ ದೃಶ್ಯಗಳಿವೆಲ್ಲ. ಇಸ್ಫಹಾನಿನ ಮೆಟ್ರೋ ಸುರಂಗ ಮಾರ್ಗದಲ್ಲಿ ಜನ ಬಾಂಬ್ ದಾಳಿಯಿಂದ ರಕ್ಷಣೆ ಪಡೆದಿರುವಂಥ ದೃಶ್ಯ ಇದು. ಇಸ್ಫಹಾನ್. ಇನ್ನೊಂದು ಕಡೆ ಇರಾನಿನ ಪ್ರತಿದಾಳಿ. ಬಹರೇನಿನ ವಸತಿ ಕಟ್ಟಡದ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡುತ್ತೆ. ನೋಡಿ, ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಮಾಡೋದಿಲ್ಲ. ಅಲ್ಲಿನ ಸೈನಿಕ ನೆಲೆಗಳನ್ನು ಬಳಸಿಕೊಂಡು ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಮಾತ್ರ ಅಟ್ಯಾಕ್ ಮಾಡ್ತೀವಿ ಅಂತ ಇರಾನಿನ ವಿದೇಶಾಂಗ ಸಚಿವರು ಆನ್ ಟೆಲಿವಿಷನ್ ಹೇಳಿಕೆ ಕೊಟ್ಟರು. ಇವತ್ತು ಬಹರೇನ್ ಮೇಲೆ ಅಟ್ಯಾಕ್ ಆಗಿದೆ. ಬಹರೇನಿನ ವಸತಿ ಕಟ್ಟಡದ ಮೇಲೆ, ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಅದು. ಅಂದರೆ ಇರಾನ್ನಲ್ಲಿ ಯಾರೋ ಒಬ್ಬರು ನಿರ್ಧಾರ ತಗೋತಾ ಇದ್ದಾರೆ, ಅವರ ನಿರ್ಧಾರ ಜಾರಿಗೆ ಬರ್ತಾ ಇದೆ. ಇರಾನ್ನಿಂದಲೇ ಅಧಿಕೃತ ಹೇಳಿಕೆ ಬಂತು, ಮಾತುಕತೆಗೆ ನಾವು ತಯಾರು ಅಂತ. ಇವತ್ತು ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ ನಾವು ತಯಾರಿಲ್ಲ ಅಂತ. ಇಸ್ರೇಲಿನ ತೈಲ ಸಂಸ್ಕರಣಾ ಘಟಕಗಳ ಮೇಲೆ, ಅನಿಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ ಇವತ್ತು. ವಾಯುಪಡೆಯ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ ಇಸ್ರೇಲ್ನಲ್ಲಿ. ಇರಾನ್ನವರೇ ಈ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಇರಾನ್ ರಿಲೀಸ್ ಮಾಡಿರುವಂಥ ವಿಡಿಯೋಗಳಿದು. ಇದು ಹೈಫಾ ನಗರದ ಮೇಲೆ. ಹೈಫಾ ನಗರ ಇಸ್ರೇಲಿನ ಒಂದು ಪ್ರಮುಖ ನಗರ. ಇದು ಏನು, ಪೋರ್ಟ್ ಸಿಟಿ, ಬಂದರು ನಗರಿ. ಇನ್ನು ಇರಾಕ್ನಲ್ಲೂ ಅಮೆರಿಕದ ಸೈನಿಕ ನೆಲೆಯ ಮೇಲೆ ಇರಾನ್ ದಾಳಿ ಆಗಿದೆ. ಇರಾಕಿನ ಒಳಗಿದ್ದಂಥ ಅಮೆರಿಕದ ಸೈನಿಕ ನೆಲೆಯ ಮೇಲೆ. ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳೋದಾದರೆ, ನಿನ್ನೆ 10ನೆಯ ದಿನ 18 ಮಿಸೈಲ್ ಹಾರಿಸಿತ್ತು ಇರಾನ್. 10ನೇ ದಿನದಲ್ಲಿ ಅಂದರೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ 18ಕ್ಕೆ ಬಂದಿದ್ದರು. ಇವತ್ತು 24 ಹಾರಿಸಿದ್ದಾರೆ. ಮೊದಲ ಡೇ 1 ಯುದ್ಧಕ್ಕೆ ಹೋಲಿಸಿದರೆ ಕಡಿಮೆನೇ, ಬಟ್ ನೆನ್ನೆಗೆ ಹೋಲಿಸಿದರೆ ಮತ್ತೆ ಈ ದಾಳಿ ಹೆಚ್ಚಾಗಿದೆ. ಡ್ರೋನ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಡ್ರೋನ್ ಅಟ್ಯಾಕು 112 ಹಾರಿಸಿದ್ರು ನೆನ್ನೆ, ಇವತ್ತು 95. ಇರಾನಿನ ಹತ್ತಿರ ಇರುವ, ಇರಾನಿನ ಬತ್ತಳಿಕೆಯಲ್ಲಿರುವ ಬೆಸ್ಟ್ ವೆಪನ್ ಅಂದರೆ ಈ ಡ್ರೋನ್ಗಳು, ಮಿಸೈಲ್ಗಳು.
ಇವುಗಳ ಡೀಟೇಲ್ಸ್ ಹೇಳಿದ್ದೆ ನಾನು. ಚೈನಾದಿಂದ ಆಮದು ಮಾಡಿಕೊಳ್ಳಲಾಗುವ ಮೊಪೆಡ್ಡಿನ 2 ಸ್ಟ್ರೋಕ್ ಎಂಜಿನ್ ಇಟ್ಕೊಂಡು ಡ್ರೋನ್ ಮಾಡ್ತಾರೆ ಇವರು. 18 ಲಕ್ಷ ರೂಪಾಯಲ್ಲಿ ಒಂದು ಡ್ರೋನ್ ತಯಾರಾಗುತ್ತೆ. 6 ಫೂಟ್ ಉದ್ದ ಇರುತ್ತೆ, 3 ಫೂಟ್ ಅಗಲ ಇರುತ್ತೆ. ಅದರ ಬೆಸ್ಟ್ ವರ್ಷನ್ 42 ಲಕ್ಷದಲ್ಲಿ ತಯಾರು ಮಾಡ್ತಾರೆ. ಇಂಥ ಡ್ರೋನ್ಗಳನ್ನು 5, 10, 15, 20 ಒಂದೇ ಸಲ ಹಾರಿಸ್ತಾರೆ. ಇವುಗಳನ್ನು ಆಕಾಶದಲ್ಲಿ ಹೊರಡೆದುರುಳಿಸಬೇಕು ಅಂದರೆ ಅಮೇರಿಕ 36 ಕೋಟಿ ರೂಪಾಯಿಯ ಏರ್ ಡಿಫೆನ್ಸ್ ಮಿಸೈಲ್ ಹಾರಿಸಬೇಕು. 36 ಕೋಟಿ ರೂಪಾಯಿ. ಲೆಕ್ಕ ಇಲ್ಲದಷ್ಟು ಡ್ರೋನ್ಗಳನ್ನು ಮಾಡಿಟ್ಕೊಂಡಿದೆ ಇರಾನ್. ಈಗ ಇಸ್ರೇಲು ಅಮೇರಿಕಕ್ಕಿರುವಂಥ ದೊಡ್ಡ ಚಾಲೆಂಜು ಭೂಮಿಯ ಒಳಗಡೆ ಅವರು ಸ್ಟಾಕ್ ಮಾಡಿರುವಂಥ ಈ ಮಿಸೈಲ್ ಸಿಟಿ ಅಂತ ಮಾಡಿದ್ದಾರೆ. ಅವುಗಳನ್ನು ಹುಡುಕಿ ಅವುಗಳನ್ನು ಧ್ವಂಸ ಮಾಡೋದು ದೊಡ್ಡ ಚಾಲೆಂಜ್ ಈಗ ಅಮೇರಿಕಕ್ಕೆ, ಇಸ್ರೇಲಿಗೆ. ಟ್ರಂಪ್ ಒಂದು ಸಲ ಹೇಳೋದಕ್ಕೂ, ಒಂದು ಕಡೆ ಹೇಳೋದಕ್ಕೂ, ಇನ್ನೊಂದು ಸಲ ಹೇಳೋದಕ್ಕೂ, ಇನ್ನೊಂದು ಕಡೆ ಹೇಳೋದಕ್ಕೂ ಡಿಸ್ಕನೆಕ್ಷನ್ ತುಂಬ ಇರುತ್ತೆ. ನೋಡಿ, ಯಾವುದೇ ಒಂದು ದೇಶ ಒಂದು ಯುದ್ಧ ಶುರು ಮಾಡ್ತಾ ಇದೆ ಅಂದರೆ ಅದಕ್ಕೊಂದು ಗೋಲ್ ಇರಬೇಕು, ಒಂದು ಗುರಿ ಇರಬೇಕು. ಈ ಗುರಿಯನ್ನು ಸಾಧಿಸುವುದಕ್ಕಾಗಿ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅಂತ. ಈ ಯುದ್ಧದ ಗುರಿ ಏನು? ಲಾಸ್ಟ್ ಇಯರು ಆ B-2 ಬಾಂಬರ್ ತಗೊಂಡು ಬಂದು ಇರಾನ್ ಮೇಲೆ ಹಾಕೋದ್ರಿ ಅವರು. ಆವಾಗ ಟಾರ್ಗೆಟ್ ಏನಿತ್ತು? ಯಾವ್ಯಾವ ಜಾಗಗಳಲ್ಲಿ ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ತಯಾರು ಮಾಡ್ತಾ ಇದೆಯೋ ಆ ಜಾಗಗಳನ್ನು ನಾಶಪಡಿಸ್ಬೇಕು ಅಂತ. B-2 ಬಾಂಬರ್ ಬಂದು ಬಾಂಬ್ ಹಾಕಿ ಹೋದ ನಂತರ ಟ್ರಂಪ್ ಏನು ಹೇಳಿದ್ರು? ನಾವು ನಾಶಪಡಿಸ್ಬಿಟ್ಟಿದ್ದೀವಿ ಈಗ ಅವನ್ನ ಅಂತ. 1 ವರ್ಷನೂ ಆಗಿಲ್ಲ ರೀ, ಮತ್ತೆ ಅವರು ನ್ಯೂಕ್ಲಿಯರ್ ವೆಪನ್ ಮಾಡ್ತಿದ್ದಾರೆ ಅಂತಿದ್ದಾರೆ. ಮತ್ತೆ ನ್ಯೂಕ್ಲಿಯರ್ ವೆಪನ್ ಮಾಡ್ತಿದ್ದಾರೆ. ಈಗ ಹೇಳ್ತಿದ್ದಾರಲ್ಲ, ಇನ್ನಷ್ಟು ಆಳದಲ್ಲಿ ಬಂಡೆಗಲ್ಲುಗಳ ಮಧ್ಯದಲ್ಲಿ ನ್ಯೂಕ್ಲಿಯರ್ ವೆಪನ್ ಮಾಡ್ತಾ ಇದ್ದಾರಂತವರು. ಇನ್ನೊಂದು ವಾರ ಹೋಗಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಡ್ತಿದ್ರು ಅಂತ. ಈಗಲೂ ಅಮೇರಿಕದ ಮೇಲೆ ದಾಳಿ ನಡೆಸುವಂಥ, ನೇರ ದಾಳಿ ನಡೆಸುವಂಥ ಸಾಮರ್ಥ್ಯ ಇರಾನ್ಗಿಲ್ಲ. ಹಾಗಿದ್ರೆ ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡ್ತಿದ್ರ? ಮಾಡ್ತಿರ್ಲಿಲ್ಲ ಅವರು. ಇಸ್ರೇಲ್ ಮೇಲೆ ನೇರ ದಾಳಿ ನಡೆಸುವಂಥ ಛಾತಿಯೂ ಇರಾನ್ಗಿಲ್ಲ. ಅವರು ಏನೇ ಇದ್ದರೂ ಹೌತಿಗಳಿಗೆ ಒಂದಷ್ಟು ದುಡ್ಡು ಕೊಟ್ಟೆ, ವೆಪನ್ಸ್ ಕೊಟ್ಟೆ, ಹಿಜ್ಬುಲ್ಲಾ ಟೆರರಿಸ್ಟ್ಗಳಿಗೆ ಒಂದಷ್ಟು ದುಡ್ಡು ಕೊಟ್ಟೆ, ವೆಪನ್ಸ್ ಕೊಟ್ಟೆ, ಹಮಾಸ್ನವ್ರಿಗೆ ದುಡ್ಡು ಕೊಟ್ಟೆ, ವೆಪನ್ಸ್ ಕೊಟ್ಟೆ. ಈ ರೀತಿ ಹೆಂಗೆ ಪಾಕಿಸ್ತಾನ ನಮ್ಮ ಮೇಲೆ ಒಂದು ಶಿಖಂಡಿ ಯುದ್ಧ ಮಾಡ್ತಿದೆಯಲ್ಲ, ಹಂಗೆ ಇರಾನ್ ಮಾಡ್ಕೊಂಡಿರೋದು. ಅವರ ಕೈಗೆ ನ್ಯೂಕ್ಲಿಯರ್ ವೆಪನ್ ಬಂದರೆ ಆವಾಗ ಇಸ್ರೇಲಿಗೆ 100% ಥ್ರೆಟ್. 100% ಇಸ್ರೇಲಿಗೆ ಥ್ರೆಟ್. ಶತಾಯ ಗತಾಯ ಇರಾನ್ ನ್ಯೂಕ್ಲಿಯರ್ ವೆಪನ್ ಹೊಂದದಂತೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಯಾಕೆ? ಇಸ್ರೇಲ್ನ ವಿದೇಶಾಂಗ ನೀತಿಯ ಪೈಕಿ ಒಂದದು. ಇರಾನ್ಗೊಂದು ನಾವು ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡೋಕ್ಕೆ ಬಿಡೋದಿಲ್ಲ ಅಂತ. ಅವ್ರ ಕೈಗೆ ನ್ಯೂಕ್ಲಿಯರ್ ವೆಪನ್ ಬಂದರೆ ಇವ್ರ ಕಥೆ ಮುಗೀತು ಅಂತ ಅರ್ಥ. ಅದು ಗೊತ್ತು ಇಸ್ರೇಲಿಗೆ. ಅದಕ್ಕೆ ಈಗಿನಿಂದ ಅಲ್ಲ, ದಶಕಗಳಿಂದ ಅವರು ಸಬೋಟೇಜ್ ಮಾಡ್ತಾನೆ ಬರ್ತಾ ಇದ್ದಾರೆ ಇರಾನಿನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು. ಸಬೋಟೇಜ್ ಅದು ಮಾಡಿಕೊಂಡು ಬರ್ತಾ ಇದ್ದಾರೆ. ಇಸ್ರೇಲ್ ಹ್ಯಾಸ್ ಅ ರೀಸನ್. ಅಮೇರಿಕಕ್ಕೆ ಏನಿದೆಯೋ ಏನು, ಶರಣಾಗತಿಯ ಪ್ರಶ್ನೆನೇ ಇಲ್ಲ, ಮಾತುಕತೆ ಸಹಿತ ಇಲ್ಲ ಅಂತ ಅಬ್ಬಾಸ್ ಅರಾಕ್ಚಿ ಇರಾನಿನ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ. ಮಾತುಕತೆ ಪ್ರಶ್ನೆನೇ ಇಲ್ಲ ಅಂತ. 3-4 ದಿವಸದಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ ಅಂದ್ಕೊಂಡು ಬಂದಿದ್ರು ಅವರು. ಏನಾಗಿದೆ ಈಗ ಅಂತ ಕೇಳ್ತಾ ಇದ್ದಾರೆ ಇರಾನಿನ ವಿದೇಶಾಂಗ ಸಚಿವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.